ಮಂಡ್ಯದಲ್ಲಿ ಮೈತ್ರಿ ನಾಯಕರಿಂದ ಚುನಾವಣಾ ರಣಕಹಳೆ ಆರಂಭ ಆಗಿದೆ. ಇಂದು ಸಮನ್ವಯ ಸಭೆ ಹೆಸರಿನಲ್ಲಿ ದೋಸ್ತಿ ನಾಯಕರು ಸಮಾಗಮವನ್ನು ನಡೆಸ್ತಾ ಇದ್ದಾರೆ. ಸಮನ್ವಯ ಸಭೆಯ ಹೆಸರಿನಲ್ಲಿ ಇಂದು ದೋಸ್ತಿ ನಾಯಕರು ಸಭೆ ನಡೆಸ್ತಾ ಇದ್ದಾರೆ. ಜಂಟಿ ಸಭೆ ನಡೆಸುವ ಮೂಲಕ ಸಮನ್ವಯ ಸಾಧಿಸೋದಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಯತ್ನವನ್ನ ಮಾಡ್ತಾ ಇದ್ದಾರೆ. ಇಂದು ಬೆಳಗ್ಗೆ 11 ಗಂಟೆಗೆ ದೋಸ್ತಿ ನಾಯಕರ ಒಂದು ಸಮನ್ವಯ ಸಭೆಯನ್ನು ನಡೆಸಲಾಗ್ತಾ ಇದೆ. ಇನ್ನು ಸಭೆಯಲ್ಲಿ ಬಿವೈ ವಿಜಯೇಂದ್ರ, ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಮುಖಂಡರ ಜೊತೆಯಲ್ಲಿ ಸಭೆ ಕೂಡ ನಡೆಸಲಾಗುತ್ತೆ. ಇನ್ನು ಸಭೆಯಲ್ಲಿ ಮಂಡ್ಯ ಲೋಕಸಭಾ ಚುನಾವಣೆ ತಂತ್ರದ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. ಇನ್ನು ಮತ್ತೊಂದೆಡೆಯಲ್ಲಿ ಕುಮಾರಸ್ವಾಮಿ ಅವರೇ ಲೋಕಸಭಾ ಅಖಾಡಕ್ಕೆ ಇಳಿಬೇಕು ಮಂಡ್ಯದಿಂದ ಅನ್ನುವಂತಹ ಒಂದು ಬೇಡಿಕೆ ಕೂಡ ಕೇಳಿಬರ್ತಾ ಇತ್ತು. ಇನ್ನು ಅದೇ ರೀತಿಯಾಗಿ ಕುಮಾರಸ್ವಾಮಿ ಅವರು ಕೂಡ ಮಂಡ್ಯ ಲೋಕಸಭಾ ಅಖಾಡಕ್ಕೆ ಇಳಿಯುವಂಥದ್ದು ಬಹುತೇಕವಾಗಿ ಖಚಿತ ಕೂಡ ಆಗ್ತಾ ಇದೆ. ಇನ್ನು ಈ ನಡುವೆ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಜಂಟಿಯಾಗಿ ಇವತ್ತು ಸಮನ್ವಯ ಸಭೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಲೋಕಸಭಾ ಅಖಾಡದಲ್ಲಿ, ಅದರಲ್ಲೂ ಮಂಡ್ಯ ಲೋಕಸಭಾ ಅಖಾಡದಲ್ಲಿ ಏನೆಲ್ಲ ತಂತ್ರಗಾರಿಕೆಯನ್ನು ಮಾಡಬೇಕು, ಅದೇ ರೀತಿಯಾಗಿ ಮೈತ್ರಿ ಯಾವ ರೀತಿಯಾಗಿ ಲೋಕಸಭೆ ಚುನಾವಣೆಯನ್ನು ಎದುರಿಸಬೇಕು, ಮೈತ್ರಿ ಮತಗಳನ್ನು ಸೆಳೆಯೋದಕ್ಕೆ ಯಾವ ರೀತಿಯಾಗಿ ಕೆಲಸವನ್ನು ಮಾಡಬೇಕು, ಇನ್ನು ಕಾರ್ಯಕರ್ತರಲ್ಲಿ ಇರುವಂತಹ ಅಸಮಾಧಾನ, ಕಾರ್ಯಕರ್ತರಲ್ಲಿ ಯಾವುದೇ ರೀತಿಯಲ್ಲೂ ಒಡಕು ಮೂಡದಂತೆ ಮೈತ್ರಿ ನಾಯಕರು ಯಾವ ರೀತಿಯಾಗಿ ಕಾರ್ಯತಂತ್ರವನ್ನು ರೂಪಿಸ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಇನ್ನು ಅದೇ ರೀತಿಯಾಗಿ ಎಲ್ಲ ನಾಯಕರಿಗೂ ಕೂಡ ಸಮನ್ವಯತೆಯನ್ನು ಕಾಯ್ದುಕೊಂಡು ಅದೇ ರೀತಿಯಾಗಿ ಮೈತ್ರಿ ನಾಯಕರ ಜೊತೆಗೂಡಿ ಪ್ರಚಾರ ಕಾರ್ಯದಲ್ಲೂ ಕೂಡ ಒಗ್ಗೂಡಿ ಪ್ರಚಾರ ಕಾರ್ಯವನ್ನು ಮುಂದುವರಿಸುವಂತೆ ಕರೆ ಕೊಡುವಂತಹ ಸಾಧ್ಯತೆ ಇದೆ. ಇನ್ನು ಅದೇ ರೀತಿಯಾಗಿ ಮೈತ್ರಿ ನಾಯಕರು ಜಂಟಿಯಾಗಿ ಇವತ್ತು ಈ ಒಂದು ಸಭೆಯನ್ನು ನಡೆಸ್ತಾ ಇರೋದ್ರಿಂದಾಗಿ ಇವತ್ತಿನ ಸಭೆ ಬಹಳಷ್ಟು ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. भारतीय जनता माता की, भारत माता की। ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಇನ್ನು ಲೋಕಸಭೆಗೆ ಟಿಕೆಟ್ ಘೋಷಣೆ ಆಗುವಂತಹ ಸಂದರ್ಭದಲ್ಲಿ ಒಂದು ಜಂಟಿ ಸಭೆಯನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಸಭೆಯಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಬಿವೈ ವಿಜಯೇಂದ್ರ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಹೀಗಾಗಿ ಟಿಕೆಟ್ ಘೋಷಣೆ ಆದ ಬಳಿಕ ಮೊಟ್ಟ ಮೊದಲ ಒಂದು ಜಂಟಿ ಸಭೆ ಇದಾಗಿರೋದ್ರಿಂದಾಗಿ ಏನೆಲ್ಲ ಚರ್ಚೆ ಆಗತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಪ್ರಮುಖವಾಗಿ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಮಂಡ್ಯ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಉಭಯ ನಾಯಕರು ತಮ್ಮ ತಮ್ಮ ಕಾರ್ಯಕರ್ತರಿಗೆ, ತಮ್ಮ ತಮ್ಮ ಮುಖಂಡರಿಗೆ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಕೂಡ ಕರೆ ಕೊಡುವಂತಹ ಸಾಧ್ಯತೆ ಇದೆ. ಇನ್ನು ಅದೇ ರೀತಿಯಾಗಿ ಸಮನ್ವಯತೆಯನ್ನು ಯಾವ ರೀತಿಯಾಗಿ ಸಾಧಿಸೋದಕ್ಕೆ ಕಾರ್ಯಕರ್ತರನ್ನ ಒಗ್ಗೂಡಿಸ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಶಿಕುಮಾರ್ ದೊಡ್ಡಯ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಕುಮಾರ್, ಟಿಕೆಟ್ ಹಂಚಿಕೆ ಆದ ಬಳಿಕ ಮೊದಲ ಒಂದು ಜಂಟಿ ಸಭೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಉಭಯ ನಾಯಕರು ಇವತ್ತು ಏನೆಲ್ಲ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ ಅಂತ? ಸಂತೋಷ್ ರಾಥೋಡ್, ಏನು ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಆದ ನಂತರದಲ್ಲಿ ಎರಡೂ ಪಕ್ಷಗಳ ನಾಯಕರ ನಡುವೆ ಒಂದು ರೀತಿ ಸಮನ್ವಯದ ಕೊರತೆ ಇತ್ತು. ಹೀಗಾಗಿ ನಿನ್ನೆಯಿಂದ ನಿರಂತರವಾಗಿ ಈ ಒಂದು ಸಮನ್ವಯ ಸಭೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ನಿನ್ನೆ ಮೈಸೂರಿನಲ್ಲಿ ಮಾಡಿದಂತ ಒಂದು ಸಭೆ ಕೂಡ ಯಶಸ್ವಿಯಾಗಿರ್ತಕ್ಕಂಥದ್ದು. ಇವತ್ತು ಮಂಡ್ಯದಲ್ಲೂ ಕೂಡ ಮಾಡ್ತಿರ್ತಕ್ಕಂಥದ್ದು. ಮಂಡ್ಯದಲ್ಲಿ ಇವತ್ತು ಸಮನ್ವಯದ ಸಭೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ದೋಸ್ತಿ ನಾಯಕರು. ಏನು ಸಮನ್ವಯ ಸಭೆ ಹೆಸರಿನಲ್ಲಿ ದೋಸ್ತಿ ನಾಯಕರ ಸಮಾಗಮ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಏನ್ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿವೈ ವಿಜಯೇಂದ್ರ ಮತ್ತೆ ಮಂಡ್ಯದ ಮೈತ್ರಿ ಅಭ್ಯರ್ಥಿ ಹಾಗೂ ಜೆಡಿಎಸ್ ನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಈ ಒಂದು ಸಮನ್ವಯ ಸಮಿತಿ ಸಭೆಯಲ್ಲಿ ಕೂಡ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು. ಬೆಳಗ್ಗೆ 11 ಗಂಟೆ ಸುಮಾರಿಗೆ ಮಂಡ್ಯದ ಸುರಭಿ ಹೋಟೆಲ್ ನಲ್ಲಿ
ನೇತೃತ್ವದಲ್ಲಿ ಈ ಒಂದು ಸಭೆ ಕೂಡ ಆಯೋಜನೆ ಆಗಿರ್ತಕ್ಕಂಥದ್ದು. ಈ ಜಂಟಿ ಸಭೆಗೆ ಎರಡೂ ಪಕ್ಷಗಳ ಕಾರ್ಯಕರ್ತರು ಮತ್ತೆ ಮುಖಂಡರುಗಳು ಮತ್ತೆ ಜಿಲ್ಲೆಯ ನಾಯಕರುಗಳನ್ನ ಕೂಡ ಆಹ್ವಾನವನ್ನ ಮಾಡಿರ್ತಕ್ಕಂಥದ್ದು. ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತ ಯಾವ ರೀತಿ ಸಮನ್ವಯತೆಯನ್ನ ಕಾಪಾಡ್ಕೊಳ್ಬೇಕು, ಜೊತೆಗೆ ಯಾವ ರೀತಿ ಚುನಾವಣೆಯನ್ನ ಫೇಸ್ ಮಾಡಬೇಕು, ಈ ಚುನಾವಣೆ ಯಾವ ರೀತಿ ಪ್ರತಿಷ್ಠೆ ಆಗಿದೆ ಅನ್ನೋದ್ರ ಬಗ್ಗೆ ಕಾರ್ಯಕರ್ತರ ನಾಯಕರುಗಳಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಕ್ಕಂಥದ್ದು. ಇನ್ನು ಸ್ಥಳೀಯ ನಾಯಕರಿಂದ ಒಂದಷ್ಟು ಏನು ಮಾಹಿತಿಯನ್ನ ಪಡ್ಕೊಂಡು ಸಲಹೆ ಸೂಚನೆಗಳನ್ನ ಪಡ್ಕೊಂಡು ಅವರಿಗೆ ಒಂದು ಚುನಾವಣೆಯನ್ನ ಯಾವ ರೀತಿ ಎದುರಿಸಬೇಕು ಅನ್ನೋ ಒಂದು ಮಾರ್ಗದರ್ಶನವನ್ನು ಕೂಡ ನೀಡಲಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇವತ್ತಿನ ಸಭೆ ಸಾಕಷ್ಟು ಮಹತ್ವವನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು. ಮೈತ್ರಿ ಅಭ್ಯರ್ಥಿಯಾಗಿ ಘೋಷಣೆ ಆದ ನಂತರದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮೊದಲ ಬಾರಿಗೆ ಈ ಒಂದು ಮಂಡ್ಯಕ್ಕೂ ಕೂಡ ಆಗಮಿಸ್ತಾ ಇರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಕುತೂಹಲಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಈ ಒಂದು ಸಭೆಗೆ ಯಾವ ರೀತಿಯ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದು ಕೂಡ ಈಗ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಶಶಿಕುಮಾರ್, ನಾವು ನೋಡ್ಬೇಕಾಗತ್ತೆ, ಲೋಕಸಭೆ ಚುನಾವಣೆ ಘೋಷಣೆ ಆದ ಬಳಿಕ ಏನೆಲ್ಲ ರ್ಯಾಲಿಗಳು ನಡೀತು, ಮೈತ್ರಿ ಆದ ಬಳಿಕ ಎಲ್ಲೂ ಕೂಡ ಕುಮಾರಸ್ವಾಮಿ ಅವರು, ನರೇಂದ್ರ ಮೋದಿ ಅವರು ಬಂದಾಗ ಅಥವಾ ಬಿಜೆಪಿಯ ಯಾವುದೇ ಒಂದು ದೊಡ್ಡ ಕಾರ್ಯಕ್ರಮಗಳಲ್ಲಿ ಕಂಡು ಬರಲಿಲ್ಲ. ಇದೊಂದು ಕೊರತೆ, ಎಲ್ಲೋ ಒಂದೆಡೆ ಮೈತ್ರಿಯಲ್ಲಿ ಸಮನ್ವಯತೆ ಕೊರತೆ ಇದೆ ಅನ್ನುವಂಥದ್ದು ಕಂಡು ಬರ್ತಾ ಇತ್ತು. ಅದನ್ನು ನೀಗಿಸೋದಕ್ಕೆ ಇನ್ನು ಮೇಲಾದರೂ ಈ ಇಬ್ಬರು ನಾಯಕರು ಮುಂದಾಗ್ತಾರಾ ಅಂತ? ನಿಜವಾಗ್ಲೂ ಸಂತೋಷ್, ಇದೇ ಒಂದು ನಿಟ್ಟಿನಲ್ಲೇ ಏನು ಸಮನ್ವಯದ ಕೊರತೆ ಇತ್ತು ಅಂತ ಏನ್ ಹೇಳಲಾಗ್ತಿತ್ತು ಅದನ್ನ ನಿಭಾಯಿಸ್ಲಿಕ್ಕೆ, ಅದನ್ನ ನಿವಾರಣೆ ಮಾಡ್ಲಿಕ್ಕೋಸ್ಕರನೇ ಈ ಒಂದು ಸಮನ್ವಯದ ಸಭೆಯನ್ನು ಕೂಡ ಕರೀತಾ ಇರ್ತಕ್ಕಂಥದ್ದು. ಈ ಒಂದು ಸಭೆಯಲ್ಲಿ ಯಾವ ರೀತಿಯ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಅಂದ್ರೆ ಮೈತ್ರಿಗೆ ಸಾಕಷ್ಟು ಜೆಡಿಎಸ್ ಮತ್ತು ಬಿಜೆಪಿಯಲ್ಲೂ ಕೂಡ ಒಳೊಳಗನೆ ಒಂದಷ್ಟು ಸ್ಥಳೀಯ ನಾಯಕರುಗಳು ಅಪಸ್ವರವನ್ನ ಎತ್ತಿದ್ದು ಕೂಡ ಇತ್ತು. ಅವರೆಲ್ಲರನ್ನು ಕೂಡ ಸಮಾಧಾನವಂತ ಪ್ರಯತ್ನ ಕೂಡ ನಿರಂತರವಾಗಿ ಸಾಕ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಕೇರ್ಪೇಟೆಯ ಮಾಜಿ ಸಚಿವರಾಗಿರ್ತಕ್ಕಂಥ ಕೆ.ಸಿ. ನಾರಾಯಣಗೌಡರು ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು. ಆದ್ರೆ ಇತ್ತೀಚೆಗೆ ಏನು ಬಿ.ವೈ. ವಿಜೇಂದ್ರ ಅವರ ಜೊತೆಯಲ್ಲಿ ಒಂದು ನಡೆದಂತ ಬೆಂಗಳೂರಿನ ಸಭೆಯಲ್ಲಿ ಪಾಲ್ಗೊಂಡಿದ್ದು ಅಂತ ಇರ್ಬೋದು. ಜೊತೆಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಸ್ವತಃ ಕೆ.ಸಿ. ನಾರಾಯಣಗೌಡರನ್ನ ಭೇಟಿ ಮಾಡಿ ಈ ಒಂದು ಚುನಾವಣೆಯನ್ನ ಯಾವ ರೀತಿ ಫೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಅವ್ರನ್ನ ಮನವೊಲಿಸುವಂತ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಸ್ಥಳೀಯವಾಗಿ ನಡೀತಿರ್ತಕ್ಕಂಥ ಈ ಒಂದು ಸಭೆಯಲ್ಲಿ ಎರಡೂ ಪಕ್ಷಗಳ ನಾಯಕರು ಯಾರೆಲ್ಲ ಪಾಲ್ಗೊಳ್ತಾರೆ ಅಥವಾ ಯಾರೆಲ್ಲ ಗೈರಾಗ್ತಾರೆ, ಈ ಒಂದು ಸಮನ್ವಯತೆಯನ್ನ ಯಾವ ರೀತಿ ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಯಾವ ರೀತಿ ತಿಳಿ ಹೇಳ್ತಾರೆ ಅಂತ ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಸಂತೋಷ್ ರಾಥೋಡ್, ಧನ್ಯವಾದಗಳು ಶಶಿಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.